ಅರ್ಜುನ್ ಸರ್ ಮನಿಯವರು ಇಲ್ಲಿ ಹೊಸದಾಗಿ ಬಂದವರು ಬಹಳ ಜನ ಅದೀರಿ ಅನಿಸ್ತೈತಿ. ಅದಕ್ಕೆ ನಾನು ಇಂಟ್ರೊಡ್ಯೂಸ್ ಮಾಡ್ಕೊಡೋದೀನಿ. ಈಗ ಗೋವಾದ ಎಕ್ಸ್ಪೀರಿಯನ್ಸ್ ಹೇಳ್ಬೇಕು ಅಂತಂದ್ರೆ ಅಲ್ಲಿ ಬಹಳಷ್ಟು ಶೇರಿಂಗ್ಗಳಾದವು. ಅಗ್ರಿಕಲ್ಚರ್ ರಿಸಲ್ಟ್ ಆಗಿರ್ಬಹುದು ಮತ್ತು ಹೆಲ್ತ್ ಓರಿಯೆಂಟೆಡ್. ಅವ್ರಿಗೆ ಆಲ್ರೆಡಿ ಸರ್ ಡೆಮೋ ಕೊಟ್ಟಿರೋದ್ರಿಂದ ಅವ್ರು 4-5 ದಿವಸದೊಳಗನೆ ರಿಸಲ್ಟ್ ಗಳನ್ನ ಕಂಡುಕೊಂಡಾರ ಅವರು. ಹಿಂಗಾಗಿ ಅವರು ಬಹಳಷ್ಟು ಅವರ ಮನೆಯೊಳಗನ ಅವರ ವೈಯಕ್ತಿಕ ಅವರ ಹೆಂಡತಿಗಾಗಿರ್ಬೋದು, ಅವರ ಅಪ್ಪ ಅಮ್ಮ, ಅವರ ರಿಲೇಷನ್ ಹಿಂಗ ಅವರನ್ನ ಕೊಟ್ಟು ಇದು ಫುಡ್ ಸಪ್ಲಿಮೆಂಟ್ ಆಗಿರೋದ್ರಿಂದ ನಾವಿಲ್ಲಿ ಫುಡ್ ಸಪ್ಲಿಮೆಂಟ್ ಅಂತ ಹೇಳಿ ಯೂಸ್ ಮಾಡೋಣ. ಆ ಫುಡ್ ಸಪ್ಲಿಮೆಂಟ್ ಗಳನ್ನ ಕೊಟ್ಟು ಚೆನ್ನಾಗಿ ಈಗ ನಮ್ಮ ಮನೆಯೊಳಗನೆ ನಾವ ಕೊಟ್ಟಾಗ ಅವ್ರು ಸುಳ್ಳು ಹೇಳಂಗಿಲ್ಲ. ಬೇರೆಯವ್ರಿಗೆ ಕೊಟ್ಟಾಗ ಅವ್ರು ಕೊಟ್ಟಾರ ಅಂತ ಏನಾದ್ರೂ ಅವ್ರು ಹೇಳ್ಬೋದು. ಬಟ್ ನಮ್ಮ ಮನೆಯೊಳಗೆ ನಮ್ಮ ರಿಲೇಷನ್ಸ್ಗೆ ಕೊಟ್ಟಾಗ ಅವ್ರು ಸುಳ್ಳು ಹೇಳಂಗಿಲ್ಲ. ಅವ್ರು ಬಹಳಷ್ಟು ಚೆನ್ನಾಗಿ ರಿಸಲ್ಟ್ ಗಳನ್ನ ಶೇರ್ ಮಾಡಿದ್ರು. ನಾವು ಬಹಳ ಇಂಪ್ರೆಸ್ ಆದ್ವಿ. ಯಾವಾಗ ನಮಗೂ ಸಪ್ಲಿಮೆಂಟ್ ಸಿಕ್ತಾಗ ನಾವ್ ಯಾವಾಗ ಅವ್ನ ಯೂಸ್ ಮಾಡ್ತೀವಿ ಅಂತ ಹೇಳಿ ಬಹಳಷ್ಟು ಇದ್ರೊಳಗದೇವಿ. ನಾವು ವೇಟಿಂಗ್ ಒಳಗದೇವಿ, ಯಾವಾಗ ಆರ್ಡರ್ ಹಾಕಿ ಯಾವಾಗ ತರಿಸ್ಕೊಂತೇವಿ ಅಂತ ಹೇಳಿ. ಇನ್ನು ಅಲ್ಲಿರ್ತಕ್ಕಂತ ಇದು ಅಂದ್ರೆ ಎಲ್ಲಾರು ಈಗ ಆಲ್ರೆಡಿ ಹೇಳ್ಬಿಟ್ರು 5 ಸ್ಟಾರ್ ಹೋಟೆಲ್ ಫುಡ್ಗಳು, ವೆರೈಟೀಸ್ ಆಫ್ ಫುಡ್ ನಾವು ನೋಡಿದ್ರೆ ಅಂದ್ರೆ ಒಂದು ನೇಚರ್ ಒಳಗನೆ ನಾವ್ ಅದೇವಿ. ನಾವು ನೇಚರಿಗೆ ಕಾಂಟ್ರಿಬ್ಯೂಟ್ ಮಾಡತ್ತೇವಿ. ನೇಚರ್ ನಮ್ ಜೊತೆ ಐತಿ ಅನ್ನೋಂತ ಫೀಲ್. ಎಲ್ಲಿ ನೋಡಿದ್ರು ಗ್ರೀನ್ ಗ್ರೀನ್ ಗ್ರೀನ್, ಎಲ್ಲಾ ಕಡೆನೂ ಲೈಟಿಂಗ್ಸ್. ಒಂಥರ ಇದು ಏನೋ ವೈಭೋಗಯುತ ಜೀವನ ಅಂತೇವಲ್ಲ, ಆ ವೈಭೋಗನ ನಾವೆಲ್ಲ ಅನುಭವಿಸ್ ಬಂದ್ವಿ 3 ದಿವಸ. ಬಹಳಷ್ಟು ಚೆನ್ನಾಗಿತ್ತು. ಆ ಲೈಟಿಂಗ್ಸ್ ನೋಡ್ಕೊಂಡ್ ನಿಂತ್ರ ಅದನ್ನ ನೋಡ್ಕೊಂಡ್ ನಿಂದಿರ್ಬೇಕಂತ. ಈ ಕಡೆ ಬಹಳಷ್ಟು ವೆರೈಟೀಸ್ ಗಿಡಗಳನ್ನೆಲ್ಲ ಹಚ್ಚಿದ್ರು. ಅಂದ್ರೆ ನಾವು ನಿಸರ್ಗದೊಳಗ ಅದೇವಿ ಅನ್ನೋ ಒಂದು ಫೀಲ್ ಇತ್ತಲ್ಲಿ. ಈಗ 5 ಸ್ಟಾರ್ ಹೋಟೆಲ್ ನಾವು ಬಿಲ್ಡಿಂಗ್ ಒಳಗ ಇದ್ವಿ ಅದು ಇದು ಅಂತಲ್ಲ, ಬಹಳಷ್ಟು ಚೆನ್ನಾಗಿತ್ತು. ಒಂದ್ ಫುಡ್ ಆತು, ಒಂದ್ ಶೇರಿಂಗ್ ಆತು, ಟೀಮ್ ಆತು. ಎಲ್ಲರೂ ಮಹಾರಾಷ್ಟ್ರದವರಾದ್ರು ನಮಗ್ ಲ್ಯಾಂಗ್ವೇಜ್ ಪ್ರಾಬ್ಲಮ್. ನಾವು ಕನ್ನಡ ಮಾತಾಡ್ತೇವಿ, ಅವ್ರಿಗೆ ಕನ್ನಡ ಅರ್ಥ ಆಗಲ್ಲ. ಅವ್ರು ಮರಾಠಿ ಮಾತಾಡ್ತಾರ, ನಮಗ್ ಮರಾಠಿ ಅರ್ಥ ಆಗಲ್ಲ. ಇದ್ರೊಳಗೆ ಏನಂದ್ರೆ ನಮಗ್ ಹಿಂದಿ ಒಂದು ಇದು ಆಗಿತ್ತು, ಮೀಡಿಯಾ ಆಗಿತ್ತು ನಮಗ್ ಮಾತಾಡಕ. ಎಲ್ಲಾರು ಹಿಂದಿ ಒಳಗ್ ಮಾತಾಡಿದ್ರು. ಅವ್ರ ಶೇರಿಂಗ್ಸ್ ಗಳೆಲ್ಲ ಚೆನ್ನಾಗಿದ್ವು. ಇನ್ನು ನೆಕ್ಸ್ಟ್ ಇದು ಎಕ್ಸ್ಪೀರಿಯನ್ಸ್ ಮುಗಿಸ್ತೇನೆ. ನೆಕ್ಸ್ಟ್ ನಮ್ಮ ಕಂಪ್ನಿ ಈಗ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದು ಆಯುರ್ವೇದ ಅಂತ ಹೇಳಿ ಒಂದು ಇದು ಸೀರೀಸ್ ಆಫ್ ಆಯುರ್ವೇದ ಪ್ರಾಡಕ್ಟ್ಸ್. ಇದ್ರೊಳಗ 11 ಪ್ರಾಡಕ್ಟ್ಸ್ ಬರ್ತಾವ. ಅದ್ರೊಳಗ ಫಸ್ಟ್ ಒನ್ ವೆಲ್ನೆಸ್ ವುಮನ್ ಕಿಟ್ ಅಂತ ಹೇಳಿ. ನಾನು ಸರ್ ಎಲ್ಲಾನು ಎಕ್ಸ್ಪ್ಲೇನ್ ಮಾಡ್ತಾರ. ಅಂದ್ರೆ ಕಾಮನ್ ಆಗಿ ಮೆನ್ ಮತ್ತು ವುಮನ್ ಗೆ ಸಂಬಂಧಪಟ್ಟಂಗ ಎಲ್ಲವನ್ನು ಅವರು ಎಕ್ಸ್ಪ್ಲೇನ್ ಮಾಡ್ತಾರ. ನಾನು ಲೇಡೀಸ್ ಏನ್ ಮಾಡ್ತಾರ ಅಂದ್ರೆ ಲೇಡೀಸ್ ಹೇಳಿ ಅಂತ ಹೇಳಿ ಇಷ್ಟಪಡ್ತಾರ. ಅವ್ರ ಏನ್ ಹೇಳ್ತಾರಲ್ಲ ಅದು ನಮ್ಗೆ ಇಂಪ್ರೆಸಿವ್ ಆಗಿರ್ತೈತಿ, ನಾವ್ ಅದನ್ನ ಫಾಲೋ ಮಾಡ್ಬೋದು ಅಂತ ಹೇಳಿ. ಹಿಂಗಾಗಿ ನಾನು ವುಮನ್ಸ್ ಗೆ ಏನ್ ಒಂದು ವೆಲ್ನೆಸ್ ಕಿಟ್ ಐತಲ್ಲ ಅದ್ರ ಬಗ್ಗೆ ಮಾತ್ರ ಹೇಳ್ತೀನಿ. ಇದು ವೆಲ್ನೆಸ್ ವುಮನ್ ಕಿಟ್ ಏನೈತಲ್ಲ ಇದ್ರೊಳಗ ಒಂದು ಅರಸ್ತವ, ಬೆರಿಸ್ತವ ಮತ್ತೆ ಸ್ಪಿರುಲಿನಾ ಅಂತ ಹೇಳಿ 4 ಬಾಟಲ್ ಬರ್ತಾವ. ಸ್ಪಿರುಲಿನಾದ 2 ಬಾಟಲ್ ಇರ್ತಾವ. ಅರಸ್ತವ, ಬೆರಿಸ್ತವ ಅಂತ ಹೇಳಿ 2 ಬಾಟಲ್ ಬರ್ತಾವ. ಇದು ಅರಸ್ತವನ್ನ ನಾವು ರಾತ್ರಿ ಊಟ ಆದ್ಮೇಲೆ ತಗೋಬೇಕು. ಬೆರಿಸ್ತವ ಅನ್ನೋದನ್ನ ಬಿಫೋರ್ ಅಂದ್ರೆ ಬೆಳಗ್ಗೆ ಖಾಲಿ ಹೊಟ್ಟಿಗೆನೆ ತಗೋಬೇಕು. ಇದನ್ನ ನಾನು ಈ ಒಂದು ವೆಲ್ನೆಸ್ ಕಿಟ್ ಅನ್ನ ಇಂಟ್ರೊಡ್ಯೂಸ್ ಮಾಡೋದ್ಕಿಂತ ಮೊದ್ಲ ಈ ಆಯುರ್ವೇದಿನ ಕಂಪನಿ ಯಾಕೆ ತಂತು ಅನ್ನೋದ್ರ ಬಗ್ಗೆ ಹೇಳ್ತೇನೆ. ನಿಮಗ ಒಂದ್ ಮೈಂಡ್ ಒಳಗೆ ಇರ್ತದೆ ಎಲ್ಲಾರು, ಯಾಕ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಇಷ್ಟೊಂದಿದ್ವು, ಈ ಹೆಲ್ತ್ ಪ್ರಾಡಕ್ಟ್ ಅನ್ನ ಯಾಕೆ ಇಂಟ್ರೊಡ್ಯೂಸ್ ಮಾಡಿದ್ರು ಕಂಪನಿ ಅಂತ ಹೇಳಿ. ಇದು ನಮ್ದು ಆಬ್ಜೆಕ್ಟ್ ಏನಂತಂದ್ರೆ ಮೇಕಿಂಗ್ ದ ಲೈಫ್. ಬನ್ನಿ ಜೀವನವನ್ನ ರೂಪಿಸೋಣ. ಟ್ರಾನ್ಸ್ಫಾರ್ಮಿಂಗ್ ಲೈಫ್ ವಿತ್ ನೇಚರ್. ಪ್ರಕೃತಿಯೊಂದಿಗೆ ಜೀವನದ ರೂಪಾಂತರ. ಅಂದ್ರೆ ನಾವು ನಿಸರ್ಗದೊಂದಿಗೆ ನಮ್ಮ ಜೀವನವನ್ನ ಹೆಂಗ ರೂಪಿಸ್ಕೋಬೇಕು ಮತ್ ಇತರರ ಜೀವನವನ್ನ ಹೆಂಗ ನಾವು ತಯಾರು ಮಾಡ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್. ಇದ್ರೊಳಗ ಬಹಳಷ್ಟು ಜನಕ್ಕೆ ಆಸೆ ಐತಿ, ನಾವು ಬಂದು ಜಾಯಿನ್ ಆಗ್ಬೇಕು. ಅದ್ರೊಳಗೂ ಮೇನ್ಲಿ ಡಾಕ್ಟರ್ಸ್ ಆಗಿರ್ಬೋದು, ಇಂಜಿನಿಯರ್ಸ್ ಆಗಿರ್ಬೋದು, ಲಾಯರ್ಸ್ ಆಗಿರ್ಬೋದು, ಗವರ್ಮೆಂಟ್ ಸ್ಕೂಲ್ ಟೀಚರ್ಸ್ ಇವರೆಲ್ಲ ಏನದಾರಲ್ಲ ಅವ್ರಿಗೂ ಈ ನಮ್ ಆಬ್ಜೆಕ್ಟಿವ್ ಒಳಗ್ ಬಂದ್ ಜಾಯಿನ್ ಆಗ್ಬೇಕಂತ ಆಸೆ ಐತಿ. ಬಟ್ ಅವರಿಗೆ ಒಂದು ಫೀಲ್ಡ್ ಇಲ್ಲ, ಯಾಕಂದ್ರೆ ಅವ್ರ ಅಗ್ರಿಕಲ್ಚರ್ ಬೇಸ್ ಇಲ್ಲ. ಅವರು ಹಿಂದೆ ಅವ್ರಿಗೆ ಅಗ್ರಿಕಲ್ಚರ್ ಲ್ಯಾಂಡ್ ಇಲ್ಲ, ನಮ್ಮ ಪ್ರಾಡಕ್ಟ್ ನ ಯೂಸ್ ಮಾಡ್ತೇವಿ, ನಾವು ಇದ್ರೊಳಗೆ ಜಾಯಿನ್ ಆಗ್ತೇವಿ ಅಂತ ಹೇಳಿ. ಅದಕ್ಕೆ ಅಂತವ್ರಿಗಾಗಿ ಇದನ್ನೇನ್ ಮಾಡಿದ್ರು ಅಂದ್ರೆ ಅವ್ರಿಗೂ ಒಂದು ಪ್ಲಾಟ್ಫಾರ್ಮ್ ಕೊಟ್ರು. ಅವರು ಯೂಸ್ ಮಾಡೋ ಮೂಲಕ ಈ ಒಂದು ನಮ್ಮ ಆಬ್ಜೆಕ್ಟಿವ್ ಒಳಗ ಅವರು ಜಾಯಿನ್ ಆಗ್ಲಿ ಅಂತ ಹೇಳಿ. ಇನ್ನು ಈ ಆಯುರ್ವೇದದೊಳಗ ಎ ಅನ್ನೋದೇನದಲ್ಲ ಆಯುರ್ವೇದನ ಇಂಡಿಕೇಟ್ ಮಾಡ್ತದ. ಮತ್ತ ಯು ಅನ್ನೋದು ಯೂನಿವರ್ಸಲ್, ವಿಶ್ವವ್ಯಾಪಿ. ಎ ಆಯುರ್ವೇದ, ಯು ಯೂನಿವರ್ಸಲ್ ಅಂಡ್ ವೇದ. ವೇದ ಅಂದ್ರೆ ನಮ್ಗೆಲ್ಲ ಗೊತ್ತು.
ವೇದಗಳು ಎಲ್ಲ ಗೊತ್ತದಾವ. ಅಂದ್ರೆ ವಿಶ್ವವ್ಯಾಪಿ ಆಗಿರ್ತಕ್ಕಂಥ ಒಂದು ಆಯುರ್ವೇದದ ತತ್ವಗಳನ್ನ ಇವು ಒಳಗೊಂಡಾವ. ಈ ನಮ್ಮೇನ್ 11 ಸೀರೀಸ್ ಪ್ರಾಡಕ್ಟ್ಸ್ ಏನದಾವ ಆಯುರ್ವೇದದ್ದು, ಇದ್ರೊಳಗ ನಾವು ಎಲ್ಲ ಆಯುರ್ವೇದಿಕ್ ಅಂದ್ರೆ ಪೂರ್ತಿ ಗಿಡಗಳ ರೂಟ್ಗಳಿಂದ ಬೇರುಗಳಿಂದ ತಯಾರು ಮಾಡಿರ್ತಕ್ಕಂತಹ ಎಲ್ಲಾ ಅಂಶಗಳನ್ನ ನಾವು ಇದ್ರೊಳಗ ನೋಡ್ತೇವೆ. ಸೊ ಅದಕ್ಕೆ ಏನ್ ಮಾಡಿದ್ರು, ಅಗ್ರಿಕಲ್ಚರ್ ಪ್ರಾಡಕ್ಟ್ ಜೊತೆಗೇನೆ ಆಯುರ್ವೇದ ಅಂತಕ್ಕಂಥದನ್ನ ರಿಲೀಸ್ ಮಾಡಿದ್ರು. ಇದು ಮೇನ್ಲಿ ಯಾಕಂದ್ರೆ ಬಹಳಷ್ಟು ಜನರು ಸ್ಟ್ರಗಲ್ ಮಾಡತ್ತಾರ ನಮ್ದ್ರೊಳಗ. ಅವರು ತಮ್ಮ ಎಫರ್ಟ್ ನೆಲ್ಲ ಹಾಕಕತ್ತಾರ, ಇನ್ನೂ ಜಾಸ್ತಿ ಮಾಡ್ಬೇಕು ಅಗ್ರಿಕಲ್ಚರ್ ಒಳಗೂ ರಿಸಲ್ಟ್ ತೆಗೆದ್ರು, ಅವ್ರ ಡೆಡಿಕೇಶನ್ ಚೆನ್ನಾಗೈತಿ, ಅವ್ರ ವರ್ಕ್ ಇಂಟೆನ್ಷನ್ ಚೆನ್ನಾಗೈತಿ, ಆದ್ರೂ ಏನಾಗ್ತಿಲ್ಲ, ಅವರು ಒಂದ್ ಅಪ್ ಟು ದ ಮಾರ್ಕ್ ಹೋಗಕ್ ಆಗತ್ತಿಲ್ಲ. ಅದಕ್ಕೆ ಅವ್ರಿಗೆ ಏನ್ ಮಾಡಿದ್ರು, ಇದು ಅಗ್ರಿಕಲ್ಚರ್ ಜೊತೆಗೇನೆ ಹೆಲ್ತ್ ಇರ್ಲಿ ಅಂತ. ಈಗ ನೋಡ್ರಿ ಮನಿಯೊಳಗ ನಮಗನ ಒಂಚೂರ್ ನೆಗಡಿ ಕೆಮ್ಮ ಅಂತಂದ್ರ ಇಡೀ ದಿವ್ಸ ಒಂಥರ ಚಿಡಿ ಯಾರಾದ್ರೂ ಏನಾದ್ರು ಕೇಳಿದ್ರು ಸಿಟ್ ಮಾಡ್ಕೊಂಡು ಇನ್ನೇನ್ ಅಂತ ಹೇಳಿ ಬದರ್ತಿರ್ತೇವಿ. ನಿಮ್ದ ಅದ 10 ರೂಪಾಯಿ ಕಳೆದ್ರಿ ನಿಮ್ಗೆ ಏನು ಅನ್ಸಂಗಿಲ್ಲ, 10 ರೂಪಾಯಿ ಹೋಗೈತ್ ಬಿಡ, ಇನ್ 20 ರೂಪಾಯಿ ದುಡಿದ್ರ ಅಂತೀರಿ ನಿಮ್ಮ. ಆದ್ರೆ ಆರೋಗ್ಯದ ವಿಚಾರದೊಳಗ್ ಬಂತಂದ್ರ ನೀವೇನಾದ್ರು ಸ್ವಲ್ಪ ಬರೀ ಸಣ್ಣ ನೆಗಡಿ, ತಲೆನೋವು, ಜ್ವರ ಇಷ್ಟ ಬಂದ್ರು ನೀವೇನ್ ಮಾಡ್ತೀರಿ, ಇಡೀ ದಿವ್ಸನೂ ಎಲ್ಲಾರ ಮೇಲೂ ಒದರಾಡ್ಕೊಂಡ್ ಕಳಿತೀರಿ. ಅಂದ್ರೆ ಹೆಲ್ತ್ ಎಷ್ಟು ಇಂಪಾರ್ಟೆಂಟ್ ಐತಿ ಅಂತ ಹೇಳಿ. ಈಗ ನೀವು ಈ ಕಿಟ್ ಗಳನ್ನ ನೀವು ಇಂಟ್ರೊಡ್ಯೂಸ್ ಮಾಡ್ತೀರಿ ಅಂತ ಕೇಳ್ಬೋದು, ಯಾಕೆ ತಗೋಬೇಕು ಇವನ್ನ, ಯಾಕೆ ಫುಡ್ ಸಪ್ಲಿಮೆಂಟ್ ನಮಗ್ ಬೇಕು, ಫುಡ್ ಸಪ್ಲಿಮೆಂಟ್ ಯಾಕೆ ಬೇಕು ಅಂತಂದ್ರೆ ಎಲ್ಲಾದ್ರೊಳಗೂ ಈಗ ಟಾಕ್ಸಿನ್ ಮಿಕ್ಸ್ ಆಗಿ ಬರತೈತಿ. ನೀವು ಕುಡಿಯೋ ನೀರಾಗಿರ್ಬೋದು, ಊಟ ಮಾಡೋ ಆಹಾರ ಆಗಿರ್ಬೋದು, ಮತ್ತೊಂದು ಮತ್ತೊಂದು ಇದ್ರೊಳಗೆಲ್ಲ ಏನಾಗತ್ತೈತಿ, ಈಗ ಟಾಕ್ಸಿನ್ ನಮಗ್ ಕಣ್ಣಿಗೆ ಕಾಣಿಸ್ದೇ ಇರ್ತಕ್ಕಂತ ಎಷ್ಟೋ ಟಾಕ್ಸಿನ್ ಮಾಲಿಕ್ಯೂಲ್ಸ್ ಏನಾಗ್ತಾವ ಆಡ್ ಆಗಿ ಬರ್ತಾವ, ಅವು ನಮ್ಮ ದೇಹವನ್ನ ಸೇರ್ಕೊಂಡ್ಬಿಡ್ತಾವ. ಅವ್ನ ಹೆಂಗ್ ಹೊರಗೆ ಹಾಕೋದ್ ನಾವು, ಅವಾಗ ಏನಾಗ್ತದೆ, ನಮ್ಗೆ ಫುಡ್ ಸಪ್ಲಿಮೆಂಟ್ ಗಳು ಬೇಕಾಗ್ತಾವ. ಅದ್ರ ಸಂಬಂಧ ನಾವೇನ ನಮ್ಮ ಫ್ಯೂಚರ್ಗಾಗಿ ಒಂದು ಫ್ಯೂಚರ್ ಹೆಲ್ತ್ ನಾವು ಚೆನ್ನಾಗಿರ್ಬೇಕು, ಒಂದು ಆರೋಗ್ಯವಾದ ಜೀವನವನ್ನ ನಾವು ಲೀಡ್ ಮಾಡ್ಬೇಕು ಅನ್ನೋದಕ್ಕೆ ಈ ಒಂದು ನಮ್ಮ ಸೀರೀಸ್ ಆಫ್ ಪ್ರಾಡಕ್ಟ್ಸ್ ಅನ್ನ ನಾವು ಯೂಸ್ ಮಾಡ್ತಕ್ಕಂಥದ್ದು. ಇದ್ರೊಳಗ ವೆಲ್ನೆಸ್ ಕಿಟ್ ವುಮನ್ ಏನದಲ್ಲ, ಅವ್ರಿಗೆ ಮೇನ್ಲಿ ಪ್ರಾಬ್ಲಮ್ ಆಗೋದು ಯಾವಾಗ ಅಂತಂದ್ರೆ ಅವ್ರದ ಋತುಚಕ್ರ ಅಂತೇವಿ ನಾವು. ಋತುಚಕ್ರ ಅನ್ಬೋದು, ಹುಡುಗಿಯರು ದೊಡ್ಡವ್ರ ಆಗ್ತಾರ, ಪೀರಿಯಡ್ಸ್ ಮ್ಯಾಚ್ಯೂರ್ಡ್ ಆದ್ರು, ಇವೇನ್ ಯೂಸ್ ಡೇ ಬಂದದ ಡೇ ಸೈಕಲ್ ಅಂತ ನಾವೇನ್ ಅಂತೇವಲ್ಲ, ಅವಾಗ ಏನಾಗ್ತದೆ ಅಂದ್ರೆ ಬಹಳಷ್ಟು ಸಮಸ್ಯೆಗಳು ಬರ್ತಾವ. ಇದ್ ಮೇನ್ಲಿ ತಾಯಿಗೆ ಗೊತ್ತಿರ್ತದ, ಮಕ್ಳು ಅವ್ರ ಅವ್ವ ಜೊತೆ ಶೇರ್ ಮಾಡ್ಕೊಂತಾರ, ನನ್ ಬಾಳ್ ಕಾಲ್ ಹರಿತಾವ, ಕೈ ಹರಿತಾವ, ಹೊಟ್ಟಿ ನೋಯ್ತದ, ಕಿಬೋಟಿ ನೋಯ್ತದ, ಬಹಳಷ್ಟು ನಂಗ ಕ್ಲಾಟ್ಸ್ ಹೊಂಟಾವ. ಅಂದ್ರೆ ಏನಾಗ್ತದ ಅಂದ್ರ ಅಂಡಾಣು ವೀರ್ಯಾಣುಗಳು ಸೇರಿದಾಗ ಹೊಸ ಜೀವ ಉತ್ಪತ್ತಿ ಆಗ್ತದೆ. ಅಲ್ಲಿ ಅಂಡಾಣು ವೀರ್ಯಾಣು ಸೇರ್ಲಿಲ್ಲ ಅಂದಾಗ ಅಂಡಾಣುಗಳು ಹೊರಗೆ ಹೋಗ್ಬೇಕು. ಅವಾಗ ಏನ್ ಮಾಡ್ತದೆ, ಅದು ಗರ್ಭಕೋಶವನ್ನ ಗಾಯ ಮಾಡಿ ಆ ಬ್ಲಡ್ ಏನಿರ್ತದೆ ಹೊರಗೆ ಹೋಗ್ತಿರ್ತದೆ. ಅದೇನ್ ಆ ಬ್ಲಡ್ ಸ್ಟ್ರೇಟ್ ಆಗಿ ಹೋಗ್ತಿರ್ತದಲ್ಲ, ಅವಾಗ ಹೋಗಿ ಬಿಡ್ತು ಅಂತಂದ್ರ ಅದು ಏನಾಗಂಗಿಲ್ಲ, ಅವ್ರಿಗೆ ಅಷ್ಟೊಂದು ನೋವು ಅನ್ಸಂಗಿಲ್ಲ. ಅದು ಹೋಗೋವಾಗ ಅಷ್ಟು ಟೈಮ್ ಒಳಗ ಅದೇನಾದ್ರು ಕ್ಲಾಟ್ ಆಗ್ಬಿಡ್ತು ಅಂದ್ರ ಅವರಿಗೆ ಅದು ಸಹಿಸಲ ಅಸಾಧ್ಯವಾಗಿರ್ತಕ್ಕಂಥ ನೋವು ಸ್ಟಾರ್ಟ್ ಆಗ್ತದೆ. ಅದು ಕೆಲವೊಂದು ಬಾಡಿ ಸ್ಟ್ರಕ್ಚರ್ ಮೇಲೆ ಡಿಪೆಂಡ್ ಆಗ್ಬಿಡ್ತದೆ. ಅದಕ್ಕೆ ಅಂತವ್ರಿಗೆಲ್ಲ ಏನಂತಂದ್ರ ಇದ್ರೊಳಗ ಅಶೋಕ ಅಂತ ಹಾಕ್ಯಾರ. ಅಂದ್ರೆ ಇವೆಲ್ಲ ರೂಟ್ಗಳು, ಪ್ಯೂರ್ ರೂಟ್ಗಳು, ಅಶೋಕ, ಅಶ್ವಗಂಧ, ಶತಾವರಿ, ಮತ್ತ ಬ್ರಾಹ್ಮಿ, ಅರಿಶಿಣ. ಇದ್ರೊಳಗ ಅರಿಶಿಣದ ಮಹತ್ವ ನಮ್ಗೆಲ್ಲ ಗೊತ್ತು. ಅದೇನ ಮಾಡ್ತದ ಅಂತಂದ್ರ ಹೃದಯ ಮತ್ತ ಹೊಟ್ಟೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲಾ ಕಾಯಿಲೆಗಳನ್ನ ವಾಸಿ ಮಾಡ್ತದೆ ಅರಿಶಿಣ. ಇದು ಮತ್ತೇನ್ ಮಾಡ್ತದ ಅಂತಂದ್ರೆ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಗೆ ಮಾಡ್ತದೆ. ಇನ್ನ ಬ್ರಾಹ್ಮಿ ನಮ್ದು ಮೆಟಾಬಾಲಿಕ್ ಇದನ್ನ ಏನು ಡೈಜೆಷನ್ ಅನ್ನ ಇಂಪ್ರೂವ್ ಮಾಡೋದ್ರ ಜೊತೆಗೆ ನಮಗ ಒಂದ್ ಇದು ಇರ್ತದೆ, ಏನು ಅಲ್ಝೀಮರ್ ಡಿಸೀಸ್ ಅಂತ ಐತಿ, ಅಂದ್ರೆ ಮೆಮೊರಿ ಲಾಸ್ ಆಗ್ತೈತಿ. ನಮ್ಮ ಎಕ್ಸಾಮ್ ಏನಾಗ್ಬಿಡ್ತೈತಿ ಅಂತಂದ್ರ ಕೆಲವೊಮ್ಮೆ ಮೆಮೊರಿ ಸೆಲ್ಗಳು ಡ್ಯಾಮೇಜ್ ಆಗ್ಬಿಡ್ತಾವ. ಡ್ಯಾಮೇಜ್ ಆಗಿ ಅವು ಫುಲ್ ಸತ್ತ ಹೋಗ್ಬಿಡ್ತಾವ. ಅಂತದನ್ನ ಇದೇನ್ ಮಾಡ್ತೈತಿ ಅಂತಂದ್ರ ಅದಕ್ಕ ಚೈತನ್ಯವನ್ನ ಕೊಟ್ಟು ಮತ್ತ ಅದು ವರ್ಕ್ ಮಾಡೋ ಹಂಗ ಮಾಡ್ತೈತಿ. ಹಿಂಗ ಕೆಲವೊಂದು ಅಶ್ವಗಂಧ, ಅಶೋಕ, ಶತಾವರಿ ಇವೆಲ್ಲ ಏನಂತಂದ್ರ ಮಹಿಳೆಯರಿಗಾಗಿನ. ಇನ್ನು ಪುರುಷರಿಗೆ ವೆಲ್ನೆಸ್ ಕಿಟ್ ಮೆನ್ ಅಂತೈತಿ, ಅದ್ರೊಳಗೆ ಶತಾವರಿ ಬರಂಗಿಲ್ಲ. ಇಲ್ಲಿ ಮಹಿಳೆಯರಿಗಿನ ಅಶೋಕ ಮತ್ತ ಇದು ಏನು ಶತಾವರಿ ಇಂಪಾರ್ಟೆಂಟ್ ಆಗಿ ಹಾಕ್ಯಾರ. ಅಂದ್ರೆ ಅವ್ರಿಗೆ ಪೀರಿಯಡ್ ಸಮಸ್ಯೆಗಳು ಬಂದಾಗ ಅವ್ರ ಏನಾಗ್ಬಿಡ್ತಾರ ಅಂತಂದ್ರ ನಿದ್ದೆ ಮಾಡಂಗಿಲ್ಲ ಅಂತಂದ್ರ ಆಟೋಮೆಟಿಕ್ ಆಗಿ ಅವ್ರಿಗೆ ಸ್ಟ್ರೆಸ್ ಸ್ಟಾರ್ಟ್ ಆಕೈತಿ. ಸ್ಟ್ರೆಸ್ ಸ್ಟಾರ್ಟ್ ಆದ್ಮೇಲೆ ಅವರು ಮೆಂಟಲ್ ಹೆಲ್ತ್ ನ ಅವ್ರದ್ದು ಇದು ಆಗ್ಬಿಡ್ತೈತಿ, ಮಾನಸಿಕ ಖಿನ್ನತೆಗೆ ಒಳಗಾಗ್ತಾರ, ಮಾನಸಿಕ ಒತ್ತಡ ಹೆಚ್ಚಿಗೆ ಆಗ್ತೈತಿ. ಹಿಂಗಾಗಿ ಏನ್ ಮಾಡ್ಯಾರ ಅಂತಂದ್ರೆ ಇದು ಮಹಿಳೆಯರಿಗಾಗಿನ ಒಂದು ನಿದ್ದೆಯನ್ನ ಚೆನ್ನಾಗಿ ಮಾಡ್ತಾರ ಅವರು, ಅವ್ರಿಗೆ ಯಾವುದೇ ರೀತಿಯ ತೊಂದರೆಗಳಾಗಂಗಿಲ್ಲ. ಇನ್ನ ಮೊನೋಪಾಸ್ ಅಂತ ಹೇಳ್ತೇವೆ ನಾವು ಲೇಡೀಸ್ ಒಳಗ 40 to 45 ಇಯರ್ಸ್ ಒಳಗ ಅವ್ರಿಗೆ ಈ ಪೀರಿಯಡ್ ಏನಿರ್ತದ ನಿಂದಿರ್ತದ. ಅವಾಗ ಏನಾಗತಿ, ಕೆಲವೊಬ್ರಿಗೆ ಬಹಳಷ್ಟು ಬ್ಲೀಡಿಂಗ್ ಆಗಕ್ ಬಿಡ್ತೈತಿ.
ಅದರ ಒಂದು ಪ್ರಭಾವವನ್ನ ಅವರು ತಡೆಗಟ್ಟಬೇಕು ಅಂತ ಹೇಳಿದ್ರೆ ಈ ವೆಲ್ನೆಸ್ ಕಿಟ್ ವುಮನ್ ಅನ್ನೋದನ್ನ ಅವರು ಯೂಸ್ ಮಾಡಬೇಕು. ಇನ್ನು ನೆಕ್ಸ್ಟ್ ಕೆಲವೊಂದಿಷ್ಟು ಇದನ್ನ ಯೂಸ್ ಡಿಸೀಸ್ ಸಂಬಂಧಪಟ್ಟಂಗ ರಿಲೀಸ್ ಮಾಡೋದು. ಅದ್ರೊಳಗ ಡೈಬಾ ಇರ್ಬೋದು, ಕೊಲೆಸ್ಟ್ರಾಲ್ ಇರ್ಬೋದು, ಫ್ಯಾಟಾನ್ ಇರ್ಬೋದು. ಈಗ ಮನೆಯೊಳಗ್ ನೋಡ್ರಿ ನಾರ್ಮಲ್ ಆಗಿ ಎಲ್ಲಾ ಮಹಿಳೆಯರು ಬಂತು, ಎಲ್ಲಾರ ಮನೆಯೊಳಗು ಎಲ್ಲಾ ಟೈಪ್ ಅಡ್ಗೆ ಮಾಡ್ತಾರ ಅವ್ರು. ಎಲ್ಲಾರ್ಗು ನೀಟಾಗಿ ನೀಡ್ತಾರ, ಎಲ್ಲಾರ್ಗು ನೀಟಾಗಿ ಏನ್ ಮಾಡ್ತಾರ ಅವರು ಬಡಿಸ್ತಾರ. ಬಂದು ಇನ್ನೊಂದ್ ಸ್ವಲ್ಪ ಬೇಕಾ, ಇನ್ನೊಂದ್ ಸ್ವಲ್ಪ ತಗೊಳ್ರಿ, ಇನ್ನೊಂಚೂರು ತಿನ್ರಿ, ಇದನ್ನ ಟೇಸ್ಟ್ ಮಾಡ್ರಿ, ಇದನ್ನ ಟೇಸ್ಟ್ ಮಾಡ್ರಿ ಅಂತ. ಬಟ್ ಅವ್ರದ್ದು ಪಾಳೆ ಬಂದಾಗ ಅವ್ರ ಅದನ್ನ ಏನೋ ಹಾಕೋಣಂಗಿಲ್ಲ, ಒಂಚೂರು ಏನಾರ ಇದನ್ನ ಹಾಕೊಂಡು ಸುಮ್ ತಿಂದು ಎದ್ ಬಿಡ್ತಾರ. ಅಂದ್ರೆ ಅವ್ರಿಗೆ ಏನಾಗ್ತದ, ಮೇನ್ಲಿ ನ್ಯೂಟ್ರಿಷನ್ ಪ್ರಾಬ್ಲಮ್ ಅವ್ರಿಗೆ ಬರ್ತದೆ ಲೇಡೀಸಿಗೆ. ಅವಾಗ ಏನಾಗ್ಬಿಡ್ತದೆ ಅಂತಂದ್ರ ನಮ್ದು ದೇಹದ ರಚನೆ ಹೆಂಗಿರ್ತೈತಿ ಅಂತಂದ್ರ ನಮ್ದೊಂದು ಸೆಲ್ಯುಲರ್ ಸಿಸ್ಟಮ್ ಇರ್ತೈತಿ. ಅದಕ್ಕೆ ಬೇಕಾಗಿರ್ತಕ್ಕಂತ ನ್ಯೂಟ್ರಿಷನ್ ಸಿಗ್ಲಿಲ್ಲ ಅಂದ್ರ ಅದೇನ್ ಮಾಡ್ಬಿಡ್ತೈತಿ ಅಂತಂದ್ರ ಒಂದು ಫ್ಯಾಟ್ ಅನ್ನ ಕ್ರಿಯೇಟ್ ಮಾಡ್ಕೊಂತೈತಿ ಅದ್ರ ಸುತ್ತಲೂ. ಅದಕ್ಕೆ ಯಾವಾಗ ಆಕ್ಸಿಜನ್ ಸಿಗಂಗಿಲ್ಲ, ಸೆಲ್ ಡ್ಯಾಮೇಜ್ ಆಗ್ತದೆ ಅಂತ ಗೊತ್ತಾಗ್ತದಿಲ್ಲ, ಅವಾಗ ಅದೇನ್ ಮಾಡ್ತದ ಅಂತಂದ್ರೆ ಒಂದು ಫ್ಯಾಟ್ ಅನ್ನ ಅದ್ರ ಸುತ್ತಲೂ ಸೆಲ್ಯುಲರ್ ಸಿಸ್ಟಮ್ ಏನಿರ್ತದಲ್ಲ ಅದ್ರ ಸುತ್ತಲೂ ಜನರೇಟ್ ಮಾಡ್ಕೊಂತಿರ್ತೀವಿ. ಹಿಂಗಾಗಿ ಮಹಿಳೆಯರಲ್ಲಿ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಜಾಸ್ತಿ ಫ್ಯಾಟ್ ಅನ್ನ, ಬೊಜ್ಜುತನ ಅನ್ನ ನಾವು ನೋಡ್ತೀವಿ. ಪುರುಷರಲ್ಲೂ ಇರ್ತೈತಿ, ಅವ್ರದ್ದು ಒಂದು ಇದು ಫುಡ್ ಅಂದ್ರೆ ಅವ್ರು ತಿಂತಕ್ಕಂತ ಸಿಸ್ಟಮ್ ಚೆನ್ನಾಗಿರಂಗಿಲ್ಲ. ಬೆಳಗ್ಗೆ ತಿನ್ನೋದು, ಮಧ್ಯಾಹ್ನ ಸ್ಕಿಪ್ ಮಾಡೋದು, ವರ್ಕ್ ಪ್ರೆಷರ್ ಅಂತ ಹೇಳಿ ಬಿಡೋದು ಅಂತ ಮಾಡ್ತಿರ್ತಾರಲ್ಲ, ಅವಾಗ ಅವರಲ್ಲೂ ಅದು ಬರ್ತೈತಿ. ಆದ್ರೆ ಈಗ ನಾವೇನು ಟಾಕ್ಸಿನ್ ಅಂತ ಹೇಳಿದ್ವಲ್ಲ, ಆಹಾರದೊಳಗಿರ್ತಕ್ಕಂತಹ ಟಾಕ್ಸಿನ್ ಗಳೇನ್ ಮಾಡ್ತಾವ ಅಂತಂದ್ರೆ ಅವು ಈಸಿಲಿ ನಮ್ಮ ಇದು ಇರ್ತದ, ಬ್ಲಡ್ ಚೈನ್ ಇರ್ತದಲ್ಲ ಅದ್ರೊಳಗೆ ಈಸಿಲಿ ಅವು ಅಟ್ಯಾಕ್ ಸೇರ್ಕೊಂಡ್ಬಿಡ್ತಾವ. ಬಹಳಷ್ಟು ಸಣ್ಣ ಸಣ್ಣ ಮಾಲಿಕ್ಯೂಲ್ಸ್ ಇರ್ತಾವ ಈ ಟಾಕ್ಸಿನ್ ಗಳೇನಿರ್ತಾವಲ್ಲ, ಅವು ಬೇಗ ಸೇರ್ಕೊಂಡು ಏನಾಗ್ಬಿಡ್ತಾವ ಅಂತಂದ್ರೆ ನಮ್ಮ ರಕ್ತಕ್ಕೆ ಬೇಕಾಗಿರ್ತಕ್ಕಂಥ ಆಕ್ಸಿಜನ್ ಪ್ರಮಾಣವನ್ನ ಕಡಿಮೆ ಮಾಡ್ತಾವ. ಹಿಂಗಾಗಿ ಅದ ಏನ್ ಮಾಡ್ತದೆ ಅಂದ್ರೆ ಒಂದು ಫ್ಯಾಟ್ ಅನ್ನ ಕ್ರಿಯೇಟ್ ಮಾಡ್ಬಿಡ್ತೈತಿ. ಈ ಫ್ಯಾಟ್ ಅನ್ನ ಕಡಿಮೆ ಮಾಡೋ ಸಂಬಂಧ ಫ್ಯಾಟಾನ್ ಅಂತ ಹೇಳಿ ವಿಶೇಷವಾಗಿ ಇದನ್ನ ಮಹಿಳೆಯರು ಯೂಸ್ ಮಾಡಬಹುದು. ಯಾಕಂದ್ರೆ ಈಗ ನಾವೆಲ್ಲ ನೋಡ್ತೇವೆ ಫ್ಯಾಟ್ ಜಾಸ್ತಿ ಇರೋದು ಮಹಿಳೆಯರೆಲ್ಲ ಕಾಣಿಸ್ತದೆ. ಹಿಂಗಾಗಿ ಇದು ಫ್ಯಾಟಾನ್ ಯೂಸ್ ಮಾಡ್ತಕ್ಕಂಥದ್ದು. ಈ ಫ್ಯಾಟಾನ್ ಯೂಸ್ ಮಾಡುವಾಗ ಅವರು ಕಾರ್ಬೋಹೈಡ್ರೇಟ್ಸ್ ಗಳನ್ನ ಕಡಿಮೆ ಮಾಡೋದು, ತಿಂದೇ ಇರೋದು ಒಳ್ಳೇದು, ಅಥವಾ ಆಗಲ್ಲ ಅಂದ್ರೆ ಕಡಿಮೆ ಮಾಡ್ತಕ್ಕಂಥದ್ದು. ಅಕ್ಕಿ, ರೊಟ್ಟಿ ಇದರಿಂದ ತಯಾರಿಸ್ತಕ್ಕಂಥ ಪದಾರ್ಥಗಳನ್ನ ಬಿಟ್ಟು ಈ ನಮ್ಮ ಫುಡ್ ಸಪ್ಲಿಮೆಂಟ್ ಜೊತೆಗೆ ಅವರು ಫ್ರೂಟ್ಸ್ ಗಳಾಗಿರ್ಬೋದು, ವೆಜಿಟೇಬಲ್ಸ್ ಗಳಾಗಿರ್ಬೋದು, ಸಲಾಡ್ ಗಳಾಗಿರ್ಬೋದು ಅದನ್ನ ಅವರು ಮೇಂಟೈನ್ ಮಾಡಿದ್ರು ಅಂತಂದ್ರೆ ಅವರ ದೇಹದ ತೂಕ, ಅದೇನು ಫ್ಯಾಟ್ ಕಂಟೆಂಟ್, ಬೊಜ್ಜು ಅನ್ನೋದೇನದಲ್ಲ ಅದು ಕಡಿಮೆ ಆಗ್ತದೆ. ಈಗಿನ ಕಾಲದಾಗೆಲ್ಲ ಗೊತ್ತು ನಿಮಗೆ ಕೊಲೆಸ್ಟ್ರಾಲ್ 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 ಅಂತಂದ್ರೆ ಎಲ್ಲ ವೆರೈಟಿ ಆಫ್ ಫುಡ್ ತೋರಿಸ್ತಾರ. ಚಲೋ ಚಲೋ ಎಣ್ಣೆ ಕರದ್ ಇಟ್ಬಿಟ್ಟಿರ್ತಾರ, ತಿನ್ಬೇಕು ಅನಿಸ್ತಿರ್ತದೆ. ಎಲ್ಲ ತಿನ್ಬಿಡೋದು ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, ಕಡಿಮೆ ಮಾಡ್ಬೇಕು. ಅದಕ್ಕೆ ಏನಂತಂದ್ರೆ ಇದು ಕೊಲೆಸ್ಟ್ರಾಲ್ ಅಂದ್ರೆ ನಮ್ಮ ದೇಹದಲ್ಲಿ ಸೇರ್ಕೊಂಡಿರ್ತಕ್ಕಂಥ ಕೆಟ್ಟದಾಗಿರ್ತಕ್ಕಂಥ ಕೊಲೆಸ್ಟ್ರಾಲ್. ನಮಗ ಹೆಲ್ಪ್ಫುಲ್ ಕೊಲೆಸ್ಟ್ರಾಲ್ ಐತಿ, ಬೇಡವಾದ ಕೊಲೆಸ್ಟ್ರಾಲ್ ಐತಿ. ಈ ಬೇಡವಾದ ಕೊಲೆಸ್ಟ್ರಾಲ್ ಏನೈತಲ್ಲ ಅದನ್ನ ನಮ್ಮ ದೇಹದಿಂದ ಕಡಿಮೆ ಮಾಡ್ತಕ್ಕಂಥದ್ದು, ಟಾಕ್ಸಿನ್ ಗಳನ್ನ ಹೊರಗೆ ಹಾಕ್ತಕ್ಕಂಥ ಕೆಲಸವನ್ನ ಈ ಕೊಲೆಸ್ಟ್ರಾಲ್ ಅಂತಕ್ಕಂಥದ್ದು ಮಾಡ್ತದೆ. ಇನ್ನ ನೀಟೋನ್ ಅಂತ ಒಂದೈತಿ. ಇದು ನೀಟೋನ್ ಅಂತಕ್ಕಂಥದ್ದು ಈಗ ನಿಮ್ಗೆ ಆಲ್ರೆಡಿ ಗೊತ್ತು. ನಮ್ದ್ರೊಳಗೆ ಈಗ ನೀ ಲೈಫ್ ವೈಟೋ ಲೈಫ್ ಫಸ್ಟ್ ಇಂದಾನೆ ಇತ್ತು. ನೀ ಲೈಫ್ ಏನಿತ್ತು ವಿಟಮಿನ್ ಬೇಸ್ ಇತ್ತು, ಅಂದ್ರೆ ನ್ಯಾಚುರಲ್ ವಿಟಮಿನ್ಸ್ ಗಳನ್ನ ಹಾಕಿ ತಯಾರು ಮಾಡಿರ್ತಕ್ಕಂಥದ್ದಾಗಿತ್ತು. ಇದು ನೀಟೋನ್ ಅಂತಕ್ಕಂಥದ್ದು ಹರ್ಬ್ಸ್ ಬೇಸ್, ಅಂದ್ರೆ ರೂಟ್ ಗಳಿಂದ ಇದನ್ನ ತಯಾರು ಮಾಡಿರ್ತಾರೆ. ಅದ್ರ ಜೊತೆಗೇನೆ ನಾವ್ ಇದನ್ನ ಸಪ್ಲಿಮೆಂಟ್ ಆಗಿ ಕೊಡ್ಬೋದು. ನೀ ಲೈಫ್ ತಗೊಂಡಿರ್ತಾರಲ್ಲ ಅವ್ರ ಜೊತೆಗೇನೆ ಈ ನೀಟೋನ್ ತಗೋಬಹುದು. ಇನ್ನ ಈ ವೈಟೋ ಲೈಫ್ ಜೊತೆಗೆ ನಾವು ಎನರ್ಜಿ ಟೋನ್ ಅಂತ ಬಂದೈತೆ ನಮ್ದು. ಅಂದ್ರೆ ವೈಟೋ ಲೈಫ್ ಏನು ಕೆಲಸ ಮಾಡ್ತಿತ್ತಲ್ಲ ಅದರ್ ಟೈಪ್ ಇದು ಎನರ್ಜಿ ಟೋನ್ ಅಂತ ಹೇಳಿ ಬಂದಿದೆ. ಇನ್ನ ಬಹಳಷ್ಟು ಮಾಹಿತಿಗಳನ್ನ ನಾ ಕೊಟ್ಟೆ ಅಂತ ಅನ್ಕೊಂತೀನಿ. ಇನ್ನು ಉಳಿದಿರೋದನ್ನ ಸಚಿನ್ ಸರ್ ಹೇಳ್ತಾರ. ಇಷ್ಟ ಮಟ್ಟ ನನ್ನನ್ನ ಏನೂ ಗದ್ದಲ ಮಾಡ್ಲಿಲ್ಲ, ನನ್ನನ್ನು ಕೇಳಿಸ್ಕೊಂಡಿದ್ದಕ್ಕೆ ನಿಮಗ ಬಹಳಷ್ಟು ಧನ್ಯವಾದಗಳು.